ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ದರ್ಶನ್ ಅವ್ರು ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ಅವರ ಮಗ ಇರ್ತಕ್ಕಂಥ ಮಗ ಇನ್ನೊಂದು ಮಗನಿಗೆ ಹೊಡೆದು ಗಲಾಟೆ ಆಗಿದ್ದಕ್ಕೆ ಅವ್ರ ತಂದೆ ತಿಳಿ ಹೇಳಿದ್ದಾರೆ ದರ್ಶನ್ ಅವ್ರ ಮಗನಿಗೆ. ಅದಾದ ನಂತರ ಅವರು ತಂದೆಗೆ ಬಂದು ವಾಟ್ಸಪ್ ಬೈದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ದರ್ಶನ್. ಸೊ ಅದನ್ನು ಅವ್ರಿಗೆ ಹೇಳಿದೆ, ದಯವಿಟ್ಟು ಕಂಪ್ಲೇಂಟ್ ಕೊಡಿ. ನಿಮಗೆ ಆಗಿರೋದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ, ನಿಮಗೆ ಗೊತ್ತಿರೋದು CCTV ಕ್ಯಾಮೆರಾ ಇದೆ, ದಯವಿಟ್ಟು ಕಮಿಷನರ್ ಕೊಡಿ. ಯಾಕೆಂದ್ರೆ ನಿಮ್ಮ ಅವ್ರ ಮಗನ್ ಬುದ್ಧಿ ಹೇಳಿದೀರ ಅಷ್ಟೇ, ನೀವು ಅದನ್ನ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದೀನಿ ನಾನು. ನಿಜ, ನೀವು ಈ ನೆಗೆಟಿವ್ ಶೇಡ್ ನ ರೋಲ್ಗಳನ್ನ ಮಾಡಿದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ರಿ. ಬಟ್ ವಜ್ರಮುನಿ ಅವರು ಖಳನಾಯಕ ಅಂತ ನೆನಪಾದ ತಕ್ಷಣ ಬರೋದೇ ವಜ್ರಮುನಿ ಅವರು. ಬಟ್ ವ್ಯಕ್ತಿತ್ವ ಎಂತದ್ದಿತ್ತು. ವ್ಯಕ್ತಿ ಕಷ್ಟಪಟ್ಟಿದ್ದಾರೆ ದರ್ಶನ್ ಅವರು ಕೂಡ. ಹೌದು, ಅವ್ರ ವಾಯ್ಸ್ ಹೇಳ್ತಿದ್ರು. ಅವ್ರ ತಂದೆ ಕೂಡ, ದರ್ಶನ್ ಅವ್ರ ತಂದೆ ಕೂಡ ನೆಗೆಟಿವ್ ಶೇಡ್ ಮಾಡಿದ್ರು. ಬಟ್ ವ್ಯಕ್ತಿತ್ವವೇ ಸರಿ ಇಲ್ಲ ಅಂತಂದು ಮಲ್ಗತಿ ಸರ್, ಪೊಲೀಸರ ತನಿಖೆಯ ಆಂಗಲ್ ನಲ್ಲಿ ಅನೇಕ ಅನುಮಾನಗಳ ಪೈಕಿ ಕೆಲವೊಂದಷ್ಟು ಸುದ್ದಿಗಳು ಮಾಧ್ಯಮಕ್ಕೆ ರೀಚ್ ಆಗ್ತಾ ಇರೋದು, ಈ ರೇಣುಕಾ ಸ್ವಾಮಿನೇ ಆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದ ಅನ್ನೋದನ್ನ ಹುಡುಕ್ಲಿಕ್ಕೂ ಕೂಡ ಸೈಬರ್ ಕ್ರೈಮ್ ವಿಂಗ್ ನ ಒಬ್ಬ ಅಧಿಕಾರಿ ಹೆಲ್ಪ್ ಮಾಡಿದ್ದಾರೆ ಅಂತ. ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿಲ್ಲ. ಇದರ ಜೊತೆಗೆ ಯಾವಾಗ ಆ ಕೊಲೆ ನಡೆದು ಹೋಗುತ್ತೆ, ಶವವನ್ನ ಬಿಸಾಕೋ ಸಂದರ್ಭದಲ್ಲೂ ಕೂಡ ಪೊಲೀಸರ ಜೊತೆಯಲ್ಲಿ ಟಚ್ ಅಲ್ಲಿ ಇದ್ರು ಆರೋಪಿಗಳು. ನಮ್ಮ ಪೊಲೀಸ್ ಠಾಣೆ ಲಿಮಿಟ್ ನಲ್ಲಿ ಹಾಕಬೇಡ, ಬೇರೆ ಕಡೆ ಹಾಕು ಅಂತ ಪೊಲೀಸರೇ ಸಜೆಸ್ಟ್ ಮಾಡಿದ್ರು ಅಂತಲೂ. ಈ ರೀತಿ ಪೊಲೀಸರ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇರುವ ಇಂತಹ ಅಪವಾದಗಳು ತನಿಖೆಯ ಮೇಲೆ, ತನಿಖಾ ಸಂಸ್ಥೆಗಳ ಮೇಲೆ ಜನರು ನಂಬಿಕೆನೇ ಕಳ್ಕೊಳ್ಳೋ ಹಂತಕ್ಕೆ ತಗೊಂಡೋಗಿ ಬಿಟ್ಬಿಡುತ್ತೆ ಅಂತ ನಾನು ಕೇಳಿದ್ದೇನೆ. ಯಾರೋ ಸಬ್ ಇನ್ಸ್ಪೆಕ್ಟ್ರು ಐಡಿಯಾ ಕೊಟ್ಟರು, ತಗೊಂಡೋಗಿ ಎಸಿ ಅಂದರು. ಬಟ್ ನಾಟ್ ಹೈಯರ್ ಲೆವೆಲ್ ಆಫೀಸರ್ಸ್ ಅಲ್ಲ, ಲೋಯರ್ ಲೆವೆಲ್ ಏನೋ ಅವನು ಅಭಿಮಾನ ಇರಬೇಕು. ಇವನು ನಮ್ಮಲ್ಲಿಯೂ ಇರ್ತಾರೆ ಪೊಲೀಸರು, ಅಂದರೆ ಇವರೇನು ದೇವಮಾನರು ಅಲ್ಲ, ಇದೇ ಸಮಾಜದಿಂದ ಬಂದವರು, ಇದೇ ಸೊಸೈಟಿಯಿಂದ ಬಂದವರು, ಅವ್ರಿಗೆ ಸ್ವಲ್ಪ ಅಭಿಮಾನವೂ ಇದ್ದೇ ಇರ್ತದೆ. ಏನಾದರೂ ಹೆಲ್ಪ್ ಮಾಡೋಣ ಅಂತೇನೋ ಉದ್ದೇಶದಿಂದ ಹೇರ್ಬೋದು. ಬಟ್ ಇಟ್ ಈಸ್ ರಾಂಗ್. ಅದು ವೃತ್ತಿ ಧರ್ಮಕ್ಕೆ ಒಳ್ಳೇದಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ವಿರುದ್ಧವಾಗಿ ನಡ್ಕೊಳ್ಳೋದು. ಅದ್ರ ಬಗ್ಗೆ ಕಮಿಷನರ್ ಎನ್ಕ್ವೈರಿ ಮಾಡಿ ಈ ಶುಡ್ ಟೇಕ್ ಆಕ್ಷನ್. ಮುಲಾಜಿಲ್ದ ಆಕ್ಷನ್ ತಗೋಬೇಕು ಅಂಥವ್ರ ಮೇಲೆ. ಪ್ರಶ್ನೆನೇ ಇಲ್ಲ, ಅವ್ರ ಆಕ್ಷನ್ ತಗೋತಾರೆ. ಈಗಾಗಲೇ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ, ನಾನು ಓದಿದ್ದೇನೆ. ಅದೆಲ್ಲ ತಪ್ಪದು. ಆ ಥರ ಮಾಡೋದು, ಗೈಡೆನ್ಸ್ ಮಾಡೋದು, ಹೇಳೋದು ಮಾಡೋದು ಅಂದ್ರೆ ಈಸ್ ಆಲ್ಸೋ ಅಸಿಸ್ಟಿಂಗ್ ಅಂದಾಗ ಅರ್ಥ ಆತಲ್ಲ. ಹೌದು, ಈಸ್ ಆಲ್ಸೋ ನೋಡಿ ನಾಳೆ ಹೆಚ್ಚು ನಾಳೆ 201 ಪ್ರಕಾರ ಈ ಹಸಪ್ ಮಾಡ್ಲಿಕ್ಕೆ, ಎವಿಡೆನ್ಸ್ಗಳನ್ನ ಹಾಳು ಮಾಡ್ಲಿಕ್ಕೆ ಸಹಾಯ ಮಾಡ್ದ, ಅಡ್ವೈಸ್ ಮಾಡ್ದ ಅಂತಾನು ಆರೋಪ ಅವನ ಮೇಲೆ ಬರ್ತದೆ. ನಾಳೆ ಅವನು ಆರೋಪಿ ಆಗ್ಬೋದು. ಇನ್ನೊಂದು ವಿಚಾರ, ನಾನು ಭಾಳ ಹತ್ತಿರದಿಂದ ನೋಡಿದಂಥದ್ದು, ಅವ್ರ ಮನೆಗೆ ನಾನು ಒಂದು 15 ವರ್ಷದಿಂದ ನಾನು ಹೋದಾಗ ಅವರು ಬಿಯರ್ ಬಾಟ್ಲೆ ಜೊತೆಲೇ ಬಂದರು. ಅದು ಅವ್ರ ವೈಯಕ್ತಿಕ ವಿಚಾರ ನನಗೆ. ಆದರೆ ಅವ್ರು ಎಷ್ಟು ಸರಳವಾಗಿದ್ದರು ಅಂದರೆ, ಆಗ ಆರಂಭದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಮಾವೇಶಕ್ಕೆ ನಾವು ಕರೆದ್ವಿ. ಬಂದರು ಅವರು. ಬಂದು ಅವ್ರ ಕೈಲಿ ನಾವು ಇದನ್ನು ನೀವು ಏನೋ ಒಂದು ಮಾಡಬೇಕು ಅಂತೇಳಿ ಒಂದು ಕನ್ವಿನ್ಸ್ ಮಾಡೋದು. ಆಯಿತು ಅಂತ ಅಂದ್ಬಿಟ್ಟು ಕೋಕಾಕೋಲಕ್ಕೆ ಕೋಕ್ ನೀಡಿ, ಎಳ್ನೀರಿಗೆ ಕೈ ನೀಡಿ ಅಂತೇಳಿ ಒಂದು ಹೇಳಿಕೆ ಕೊಡಿ ಅಂತಂದಾಗ ಆಯಿತು ಅಂತ. ಆಗ ನೀರಾ ಚಳವಳಿ ಸಂದರ್ಭ, ನೀರಾ ಕುಡೀರಿ ಅಂತ ಇದನ್ನು ಬಿಡಿ ಅಂತ ಹೇಳ್ದಾಗ ಹೇಳಿಸ್ತು ನಾವು ಅದನ್ನು ಹೇಳಿದ್ರು ಅವರು. ಆರಂಭದಲ್ಲಿ ಅವರು ಸಾಮಾನ್ಯವಾಗಿ ಸರಳವಾಗೇ ಇದ್ರು. ಅವರು ಬರ್ತಾ 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 ದುಡ್ಡು, ಹೆಸರು ಎಲ್ಲ ಸೇರಿದ ಮೇಲೆ ಮಾಧ್ಯಮದವ್ರನ್ನೂ ಧಿಕ್ಕರಿಸಿದ್ರು, ದೊಡ್ಡ ಮನೆಯವ್ರನ್ನೂ ಧಿಕ್ಕರಿಸಿದ್ರು. ಮಾಧ್ಯಮಗಳಿಗೆ ಬಹುಶಃ ದರ್ಶನ್ ಅವರು ಉಪಯೋಗಿಸಿದ ಶಬ್ದಗಳಿಗೆ ಗೊತ್ತಿಲ್ಲ, ಬೇರೆ ಯಾರು ಕೂಡ ಅಂತಹ ಶಬ್ದಗಳನ್ನ ಬಳಸೋ ಧೈರ್ಯ ಮಾಡಿರಲಿಲ್ಲ. ಅವರ ಅಭಿಮಾನಿಗಳು ಹೇಳ್ತಾ ಇದ್ ಒಂದು ಮಾತು, ನಿನ್ನೆ ಕೂಡ ಸ್ಪಷ್ಟೀಕರಣ ಕೊಟ್ಟೆ, ನೀವು ದರ್ಶನ್ ಅವ್ರನ್ನ ತೋರಿಸಿದ್ರೆ TRP ಬರುತ್ತೆ, ಅದಕ್ಕೆ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಹೇಳಿ. ಒಂದು ವರ್ಷ ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ, ಒಂದು ಇಡೀ ವರ್ಷ ಎಲ್ಲಾ ಕನ್ನಡದ ಮಾಧ್ಯಮಗಳು ಕೂಡ ನಿಮ್ಮ ದರ್ಶನ್ ಅಣ್ಣನನ್ನ ಬ್ಯಾನ್ ಮಾಡಿದ್ವಿ. ಆಗ್ಲೂ ಬಂತು TRP. ನಮ್ಗೆ ದರ್ಶನ್ ತೋರಿಸಿದ್ರೆ ಮಾತ್ರ TRP ಅಲ್ಲ. ನಮಗೆ ತಪ್ಪದು, ಅವ್ರು ಅನ್ಕೊಂಡಿದ್ದು ತಪ್ಪು. ದರ್ಶನ್ ಇದ್ರೆ TRP ಅನ್ಕೊಂಡಿದ್ದು ತಪ್ಪದು. ಇಡೀ ಮಾಧ್ಯಮದವ್ರನ್ನ ತುಂಬ ತುಚ್ಛವಾಗಿ ಲಘುವಾಗಿ ಕಂಡದ್ದಂಥ ಇತಿಹಾಸದಲ್ಲಿ ಅವರೊಬ್ಬರೇ. ಆದರೆ ಮಾಧ್ಯಮದವರು ಗಟ್ಟಿಯಾಗಿ ನಿಂತ್ಕೊಂಡು ಆಮೇಲೆ ರಾಜಿ ಯಾವ್ಯಾವ್ದು ರೀತಿ ರಾಜಿ ಆಯಿತು, ಅದು ಕ್ಷಮೆ ಕೇಳಿದ್ರು. ರಾಜಿ ಅಲ್ಲ, ಅದು ಕ್ಷಮೆ ಕೇಳಿದ್ರು. ರಜೆ. ಆದರೆ ಮಾಧ್ಯಮದವ್ರಿಗೆ ಇದೊಂದೇ ವಿಚಾರ ಅಲ್ಲ, ಅವರೊಬ್ರು ತೋರಿಸಿದ್ರೆ ರಾಜ್ಕುಮಾರ್ ಅಂತವ್ರು ಇಡೀ ಅವರ ಹಾವ ಭಾವ, ಅಭಿನಯ, ಗೀತೆ ಇಡೀ ನಾಡಿನ ಗೆದ್ದಂಥವ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜ್ಕುಮಾರ್ ಅವ್ರನ್ನ ನೋಡ್ಲಿಕ್ಕೆ ಬರ್ತಿದ್ರು. ಒಂದೇ ಒಂದು ಸೂಟ್ ಕೇಸ್ ಇಟ್ಕೊಂಡು ದೃಶ್ಯ ಮಾಡಿ ಅಂತ ಅಮಿತಾಬ್ ಬಚ್ಚನ್ ಕೇಳ್ಕೊಂಡಂಥವ್ರು. ಅಂಥವರು
ಯಾವತ್ತೂ ಈ ಥರದ ನಡವಳಿಕೆ ನಡ್ಕೊಂಡಿರಲಿಲ್ಲ. ರಾಜ್ಕುಮಾರ್ಗೆ ಟೀಕೆ ಮಾಡಿದ್ರು ಚಿತ್ರಗಳನ್ನ, ಯಾವತ್ತೂ ಪ್ರತಿಕ್ರಿಯೆ ಮಾಡಿರಲಿಲ್ಲ ಅವರು. ಆದರೆ ಈಗ ಬತ್ತ ಇದು ನನ್ನ ಹತ್ತಿರದಿಂದ ಕಂಡಂಥ ವಿಚಾರ. ಅವ್ರ ಮನೆಗೆ ನಾನು ಹೋಗಿದ್ದೀನಿ, ಚನ್ನಪಟ್ಟಣದಲ್ಲಿ ಒಂದು 10,000 ಜನ ಸೇರಿಸಿ ಅವ್ರ ಕೈಲಿ ದೊಡ್ಡ ಸಮಾರಂಭದಲ್ಲಿ ಅವ್ರಿಗೊಂದು ಹೇಳಿಕೆನೂ ಕೂಡ ಕೊಡ್ಸಿದ್ವಿ ನಾವು. ಆದರೆ ಆಮೇಲೆ ಬರ್ತಾ ಅವ್ರ ನಡವಳಿಕೆಗಳು, ಆವ ಭಾವ, ಆಮೇಲೆ ಏನು ಮಾತಾಡೋ ರೀತಿ ಇದೇ ಇರಲಿಲ್ಲ ಅವ್ರಿಗೆ. ಕತ್ತು ನಿಲ್ತಾ ಇಲ್ಲ ಅಂತ ಹೇಳ್ತಾರೆ ಆ ರೀತಿ. ಪಿಕ್ಚರ್ ಅಲ್ಲಿ ತೋರಿಸಿ ನಿಮ್ಮ ಆಟಿಟ್ಯೂಡ್ ಶಿಳ್ಳೆ ಚಪ್ಪಾಳೆ ಬೀಳುತ್ತೆ. ಸಾಮಾಜಿಕ ಜೀವನದಲ್ಲಿ ಇದ್ದೀರಿ ಅಂದ್ರೆ ಸಮಾಜಕ್ಕೆ ತಗ್ಗಿ ಬಗ್ಗೆ ನಡೆಯೋದು ಗೊತ್ತಾಗ್ಬೇಕು. ಆಗದೆ ಹೋದ್ರೆ ಈಗ ಆಗುತ್ತೆ. ಪ್ರತಿಭಟನೆ ಮಾಡಿದ್ದು ನೋವು. ಈಗ ನಾನೇನು ಕರೆಸಿ ಅವನು ಒಳ್ಳೆ ದೊಡ್ಡ ಸಮಾರಂಭದಲ್ಲಿ ಸನ್ಮಾನ ಮಾಡಿ ಇವತ್ತು ನಾವೇ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಇವತ್ತು ಬಂತು. ಪ್ರತಿಭಟನೆ ಮಾಡೇ ಬಂದಿದ್ದಿಲ್ಲ ಅಷ್ಟೇ. ಯಡಳಿ ಅವರೇ, 30 ಲಕ್ಷ ಅಂತ ಕೆಲವರು, 5 ಲಕ್ಷ ಅಡ್ವಾನ್ಸು ಕೊಟ್ಟು ಬಿಟ್ಟಿದ್ರು ಅಂತ ಕೆಲವರು. ನಮಗೆ ಸಿಗ್ತಿರೋ ಮಾಹಿತಿ ಖಚಿತ ಆದ್ರೆ ನಾಳೆ ಅದನ್ನ ಬ್ರೇಕ್ ಮಾಡ್ತೀವಿ ಕೂಡ. 5 ಕೋಟಿ ಟ್ರಾನ್ಸಾಕ್ಷನ್, ಈ ಕೇಸ್ನಲ್ಲಿ 5 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಸುದ್ದಿ ಇದೆ. ಖಚಿತ ಆದ್ಮೇಲೆ ಅದನ್ನ ನಾವು ಬ್ರೇಕ್ ಮಾಡ್ತೀವಿ. ಅಂದ್ರೆ ಆ ರೇಣುಕಾಸ್ವಾಮಿ ಮನೆಯಲ್ಲಿ 15,000ದಲ್ಲಿ ಜೀವನ ನಡೆಸ್ತಿದ್ರು ಒಂದು ಇಡೀ ಕುಟುಂಬ. ಆತನ ಕೊಲೆ ಕವರಪ್ ಮಾಡ್ಲಿಕ್ಕೆ ಕೋಟಿಗಟ್ಟಲೆ ವ್ಯವಹಾರ. ದುಡ್ಡಿದೆ, ಕಾಸಿದೆ. ಅವರು ಒಂದು ಸಿನಿಮಾಗೆ ಕಾಟೇರಿ ಆದ್ಮೇಲೆ ತೆಗೆದುಕೊಂಡಂತ ದುಡ್ಡು ಎಷ್ಟು ಗೊತ್ತಾ ನಿಮಗೆ? ಇವಾಗ ಅವ್ರದ್ದು ರೇಟು 50 ಕೋಟಿ ರೂಪಾಯಿ. ಅದಕ್ಕಿಂತ ಮುಂಚೆ 29 ಕೋಟಿ ರೂಪಾಯಿ ನಮ್ಮ ಬಿ ಸುರೇಶ್ ಅವರು ಕ್ರಾಂತಿ ಸಿನಿಮಾ ಕೊಟ್ಟಿದ್ದಾರೆ. ಆಯ್ತಾ? ಆದ್ದರಿಂದ ಕೋಟಿಗಳು ಬಂದ್ರೆ ಎಲ್ಲರದು ಇಂಥವ್ರದ್ದು ಪಿತ್ತ ನೆತ್ತಿಗೆ ಇರುತ್ತೆ. ಅದಕ್ಕೆ ಇವರು ಬಾರಿ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ. ರಾಜ್ಕುಮಾರ್ ಅವರು ಒಂದು ತೃಣ ಸಮಾನವೂ ಅಲ್ಲ. ಇವರು ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂದ್ರು. ಇವರು ನಿರ್ಮಾಪಕರ ವಿರುದ್ಧವಾಗಿಯೇ ಮಾತಾಡಬಾರ್ದು ಎಲ್ಲ ಶಬ್ದಗಳನ್ನ ಮಾತಾಡಿದ್ರು. ರಾಜ್ಕುಮಾರ್ ಅವರು ಅಭಿಮಾನಿಗಳಿಗೆ ದೇವರು ಅಂತಂದ್ರು. ಆದ್ರೆ ಇವನು ವಿಕ್ಷಿಪ್ತವಾಗಿರ್ತಕ್ಕಂಥ ಅಭಿಮಾನಿಗಳನ್ನ ಹುಟ್ಟು ಹಾಕಿದ. ಅರ್ಥ ಆಯ್ತಾ? ದುಡ್ಡಿನ ವಿಚಾರನೆ ನಾನು ಹೇಳ್ತಾ ಇರೋದು ಹಣದ ಮದ, ಯಶಸ್ಸಿನ ಮದ, ರೂಪ ಮದ, ಇವುಗಳೆಲ್ಲವೂ ಸೇರಿದ್ರೆ ದುರಹಂಕಾರ ಅತಿ ಆಗುತ್ತೆ. ಅತಿ ಆದಷ್ಟು ಸಹಿತ ಇಂತಹ ಅನಾಹುತಗಳು ಆಗ್ತಾ ಹೋಗ್ತವೆ. ದುಡ್ದಿದ್ದಾನೆ. ಏನ್ ದುಡ್ದಿದ್ದಾನೆ ಅವನು? ಏನ್ ದುಡ್ದಿದ್ದಾನೆ ದರ್ಶನ್? ಕೋಟಿಗಳು. ಅಮಿತಾಬ್ ಬಚ್ಚನ್, ರಜನಿಕಾಂತ್, ರಾಜ್ಕುಮಾರ್ ಅವ್ರಿಗಿಂತ ದುಡ್ದಿದ್ದಾನೆ. ವ್ಯತ್ಯಾಸ ಇದೆ ಸರ್, ವ್ಯತ್ಯಾಸ ಇದೆ. ಬಟ್ ಒಟ್ಟು ನಿಮ್ಮೆಲ್ಲರ ಗಮನಕ್ಕೆ ಯಡಳಿ ಸರ್, ಯಡಳಿ ಸರ್, ನಿಮ್ಮೆಲ್ಲರ ಗಮನಕ್ಕೆ ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳ ಗಮನಕ್ಕೆ ಒಂದು ವಿಚಾರ ತಂದು ಇವತ್ತಿನ ಡಿಬೇಟ್ ಮುಗಿಸೋಕ್ ಮುಂಚೆ, ಈ ಪ್ರಕರಣದಲ್ಲಿ A3 ಆರೋಪಿ ಸಂಖ್ಯೆ 3 ದರ್ಶನ್ ಅವರ ಜೊತೆಯಲ್ಲಿ 13 ವರ್ಷದಿಂದ ಇದ್ದಂತೆ ಈತ. 13 ವರ್ಷ ನೆನ್ಪಿಟ್ಕೊಳ್ಳಿ. 13 ವರ್ಷದಿಂದ ನೀನೇ ಅಣ್ಣ ನೀನೇ ದೇವರು ಅಂತಿದ್ದ ಆತ ಇವತ್ತೇನು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಅವನ ಮನೆಯಲ್ಲಿ ಅಪ್ಪ ಅಮ್ಮ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಿದ್ದಾರೆ. ಇವತ್ತು 13 ವರ್ಷ ನಿಮ್ಮ ದರ್ಶನ್ ಅಣ್ಣನ ಜೊತೆಯಲ್ಲಿ ಇದ್ರೂ ಕೂಡ ಇವತ್ತು ಅವ್ರ ಮನೆ ಪರಿಸ್ಥಿತಿ ಇದು. ಇವತ್ತು ಜೈ ಅಣ್ಣ ಅಂತ ಹೇಳ್ತಾ ಮಾಧ್ಯಮದವರಿಗೆ, ದರ್ಶನ್ ವಿರುದ್ಧ ಮಾತನಾಡಿದವ್ರಿಗೆ ಉಗಿದ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನ ಹಾಕೊಂಡು ಓಡಾಡೋರು ನಿಮ್ಮ ಮನೆಯಲ್ಲಿರುವ ಅಪ್ಪ ಅಮ್ಮ, ತಂಗಿ, ಅಕ್ಕ, ಅಣ್ಣ, ತಮ್ಮ ಯಾವ ಕಂಡೀಷನ್ ಅಲ್ಲಿ ಇದ್ದಾರೆ, ನಿಮ್ಮಿಂದ ಅವ್ರಿಗೆ ಯಾವ ಕಾಸಿನ ಪ್ರಯೋಜನ ಆಗ್ತಿದೆ ಅದನ್ನ ನೆನಪಿಟ್ಕೊಳ್ಳಿ.